ಹಲೋ, ನಮಸ್ಕಾರ ಎಲ್ಲರಿಗೆ. ಈ ವಿಡಿಯೋ ನೋಡೋರಿಗೆ ನಮಸ್ಕಾರ ಎಲ್ಲ ಮಂದಿಗೆ. ವೆಲ್ಕಮ್ ಬ್ಯಾಕ್ ಟು ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾತಾಡಕತ್ತಿರುವಂಥ ವಿಷಯ ಏನಪ್ಪ ಅಂದ್ರೆ, ನಾನು ನಮ್ಮ ತಮ್ಮ ಸೇರಿ ಇವತ್ತಿಂದ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ಬೈಕ್ ರೈಡ್ ಮೋಟೋ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡಿವಿ. ಅದಕ್ಕೆ ಮೈಕ್ ಈ ಗೋಪ್ರೋ ಎಲ್ಲ ಟೆಸ್ಟ್ ಮಾಡ್ಬೇಕಂತೇಳಿ ಒಂದು ರೌಂಡ್ ಸುತ್ತಾಡ್ಬೇಕಂತೇಳಿಸಿಂದ ಅಂದ್ಕೊಂಡಿವಿ. ನಮ್ದು ಈಗ ನೆಕ್ಸ್ಟ್ ಜರ್ನಿ ಯಾವಾಗಂದ್ರೆ ಈ ನೆಕ್ಸ್ಟ್ ವೀಕ್ನಾಗ ನಾವು ಹೋಗ್ತಾ ಇರೋ ಜಾಗ ದಕ್ಷಿಣದ ತುತ್ತ ತುದಿ ಧನುಷ್ಕೋಡಿ ರಾಮ್ ಸೇತುವೆ ಇದೆಲ್ಲ, ಅಲ್ಲಿ ಹೊಂಟೀವ್ರಿ. ನಮ್ಮ ಜೊತೆ ನೀವು ಸುತ್ತಾಡ್ಲಕತ್ರಿ, ಎಲ್ಲನೂ ತೋರಿಸ್ತೀವಿ. ಹೋಗೋಕೆ ದಾರ್ಯಾಗ ಏನೇನು ಸಿಗ್ತೈತಿ, ಏನೇನಿಲ್ಲ, ಎಲ್ಲೆಲ್ಲಿ ಹೋಗ್ತೀವಿ, ಒಬ್ಬರು ಬೈಕ್ ಜರ್ನಿ ಮಾಡ್ಬೇಕಾದ್ರೆ ಹೆಂಗಿರುತ್ತೆ, ಏನೇನಿರುತ್ತೆ, ಯಾವ ಥರ ವಾತಾವರಣ ಇರುತ್ತೆ, ಕಾಡಿನಾಗೂ ಹೋಗಂಗೆ ಇರುತ್ತೆ, ರೋಡು ಒಂಥರ ಚೆನ್ನಾಗಿರ್ತಾವೆ. ಹೋಗ್ಬೇಕಂತ ಅನ್ಕೊಂಡು ವರ್ಷ ಆಯ್ತು ಎಲ್ಲ ತೊಗೊಂಡು ಸಾಮಾನುಗಳು, ಆದರೂ ಹೋಗಿದ್ದಿಲ್ಲ. ಇವಾಗ ಹೋಗ್ಬೇಕಂತ ಅಂದ್ಕೊಂಡಿವಿ. ನಿಮ್ಮ ಆಶೀರ್ವಾದದಿಂದ ಹೋಗ್ತೀವಿ. ಮುಂದೆ ಇನ್ನೂ ಜಾಸ್ತಿ ಜಾಗಕ್ಕೆ ಹೋಗಂಗೆ ಆಗ್ಲೈತೆ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ತಮ್ಮರು ಏನಾರ ಒಂದೆರಡು ಮಾತು ಹೇಳ್ತಾರೆ, ಅವ್ರ ಕೈ ಕೊಡ್ತೀನಿ. ಹೇಳುತ್ತೆ. ಮೋಟೋ ವ್ಲಾಗ್ ಸೆಟಪ್ ಅಂತೂ ಆಲ್ರೆಡಿ ನಾವು ಮಾಡೀವಿ. ನಿಮ್ಗೆ ಹೆಂಗೆ ಮಾಡ್ಬೇಕು ಅನ್ನೋದು ನಾವು ನೆಕ್ಸ್ಟ್ ವೀಡಿಯೋದಾಗ ಹಾಕ್ತೀನಿ. ಕಂಪ್ಲೀಟ್ ಮೋಟೋ ವ್ಲಾಗ್ ಸೆಟಪ್ಗೆ ಏನೇನು ಬೇಕಾಗ್ತಾವೆ, ಆಕ್ಸೆಸರೀಸ್ ಏನೇನು ಬೇಕಾಗ್ತಾವೆ, ಹೆಂಗೆ ಸೆಟಪ್ ಮಾಡೋದು, ಹೆಲ್ಮೆಟ್ಗೆ ಯಾವ ಮೈಕ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನಿಮಗೆ ಮತ್ತು ಯಾವುದು ಗೋಪ್ರೋ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಅಥವಾ ಬೇರೆ ಯಾವ್ದು ಕ್ಯಾಮ್ರಾ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನಿಮ್ಗೆ ಯಾವ ಆ್ಯಂಗಲಲ್ಲಿ ಶೂಟ್ ಮಾಡಬೇಕು ಮೋಟೋ ವ್ಲಾಗ್ ಅನ್ನೋದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವತ್ತ. ಬಟ್ ಅದಕ್ಕಿಂತ ಮುಂಚೆ ನಾವು ಒಂದು ಟೆಸ್ಟ್ ರೈಡ್ ಹೋಗ್ಬರೋಣ ಅಂತೀಗ. ನಡೀರಿ. ನಾವು ನೆಕ್ಸ್ಟ್ ಟ್ರಿಪ್ ಹೋಗೋದಂತರೂ ನಮ್ಮ ರಥ ಯಾವುದಂದ್ರೆ ಇದೇ ರಥ, ಹೋಂಡಾ SP 125. ಯಾವುದು ಹೆವಿ ಗಾಡಿ ಇಲ್ಲ. ಫಸ್ಟ್ ಇದರಿಂದನೇ ರೈಡ್ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ನಮ್ಮದು ರಥ ನೋಡ್ಕೊಂಬಿಡ್ರಿ, ಹೋಂಡಾ SP 125 ಇದೇ ನಮ್ಮ ರಥ. ಇದರಲ್ಲೇ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ರೈಟ್ ನಮ್ಮ ಈ ಟೆಸ್ಟ್ ಡ್ರೈವ್ ಸ್ಟಾರ್ಟ್ ಆಯಿತು. ಯಾವ ಥರ ಸ್ಟೆಬಿಲೈಸೇಷನ್ ಇರ್ತೈತಿ ಗೋಪ್ರೋ ಹೆಲ್ಮೆಟ್ ಹಾಕಿ ಮಾಡೋದ್ರಿಂದ, ಮತ್ತು ಯಾವ ಥರ ವ್ಯೂ ಕಾಣಿಸ್ತದ. ನಾವು ಇವಾಗ ಈ ವ್ಯೂ ಕಾಣ್ತಾ ಆಗತ್ತೈತಲ್ಲ ನಿಮಗೆ, ಇದು ಸೂಪರ್ ವ್ಯೂದಾಗ ಇಟ್ಟಿವಿ. ಆಮೇಲೆ ವೈಡ್ ಆ್ಯಂಗಲ್ದಾಗೂ ಇಡ್ಬೋದು, ಲೀನಿಯರ್ದಾಗೂ ಇಡ್ಬೋದು. ಆಮೇಲೆ ನಾರ್ಮಲಾಗಿ ಇನ್ನೊಂದು ಬರುತ್ತೆ, ಅದು ಗೊತ್ತಿಲ್ಲ, ಹೆಸರು ನೆನಪಿಲ್ಲ, ಎಲ್ಲನೂ ನೆನ್ಪಿಟ್ಕೊಳಕ್ಕಾಗಲ್ಲ. ನೋಡಿರಿ, ಇವಾಗ ನಾನು ಆ್ಯಕ್ಚುಲಿ ಒಂದು 35-40 ಸ್ಪೀಡ್ನಾಗ ಅಷ್ಟೇ ಇದ್ದೀನಿ. ಇವತ್ತು ಈ ಟೆಸ್ಟ್ ಡ್ರೈವ್ ಯಾಕೆ ಮಾಡ್ಲಾಗತ್ತೀವಿ ಅಂದ್ರೆ, ನಮಗೂ ಐಡಿಯಾ ಇಲ್ಲ ಹೆಲ್ಮೆಟ್ ಹಾಕ್ಕೊಂಡು ಬೈಕ್ ರೈಡ್ನಾಗ ಯಾವ ಥರ ವೀಡಿಯೋ ಮಾಡ್ತಾರೆ ಎಲ್ಲರೂ ಅಂತ ತಿಳ್ಕ್ಷಿಂದ. ಅದಕ್ಕೆ ನಾವು ಒಂದು ಟ್ರೈಲ್ ಮಾಡಿದ್ರೆ ನಮಗೂ ಒಂದು ಎಲ್ಲ ರೀತಿಯಿಂದ ಗೊತ್ತಾಗುತ್ತೆ. ಏನಾದರೂ ತಪ್ಪಾದ್ರೆ ಸುಮ್ಮನೆ ನಾವು ಹಾಕ್ಕೊಂಡು ಹೋಗಿಸಿಂದ ಅಲ್ಲಿ ಹೋಗಿಸಿಂದ ಕಷ್ಟಪಡೋಕ್ಕಿಂತ ನಾವು ಇಲ್ಲೇ ಒಂದು ಸಲ 2-3 ಸಲ ಟ್ರೈ ಮಾಡಿದರೆ ಗೊತ್ತಾಗುತ್ತೆ. ಯಾರೇ ಅಲ್ಲಿ ಹುಟ್ಟಿಂದ ಕಲಿಯೋಕ್ಕಾಗಲ್ಲ, ಒಂದು ಸ್ವಲ್ಪ ಎಲ್ಲರೂ ಆಮೇಲೆ ಕಲಿತಾರೆ. ಅದಕ್ಕೆ ನಾವೊಂದು ಸ್ವಲ್ಪ ಟೆಸ್ಟ್ ಮಾಡ್ಲಾಗ್ತೀವಿ. ಇನ್ನು ಮಠ ಮಧ್ಯಾಹ್ನದ ನೋಡಿದ್ರೆ ಈಗ 3:30-4 ಅಲ್ಲಾಗ ಬಂದೈತಿ. ಬಿಸಿಲು ಭಾಳ ಐತಿ. ವ್ಯೂ ಹೆಂಗೆ ಕಾಣಿಸ್ತದೆ ಹೆಂಗಿಲ್ಲ ನನಗೂ ಗೊತ್ತಿಲ್ಲ. ನೋಡಿರಿ, ಯಾವ್ದು ಇಷ್ಟ ಆಗುತ್ತೆ ಹೇಳ್ರಿ. ಏನಾದರೂ ನಮ್ಮ ವಿಡಿಯೋದಾಗ ತಪ್ಪಿದ್ರೂ ನೀವು ಮೆಸೇಜ್ ಹಾಕ್ಸಿನ ಕಮೆಂಟ್ ಬಾಕ್ಸ್ನಾಗ ಹೇಳ್ಬಿಡ್ರಿ, ನಾವು ತಿದ್ಕೋತೀವಿ. ಏನಾದ್ರು ತಪ್ಪಿದ್ರೆ
ಯಾಕಂದ್ರೆ ನಾವು ಈಗೀಗ ಸ್ಟಾರ್ಟ್ ಮಾಡಿದವ್ರು ಇದ್ದೀವಿ. ಏನಾದರೂ ತಪ್ಪಿದ್ರೂ ಹೇಳ್ರಿ, ತಿದ್ಕೋತೀವಿ, ಕ್ಷಮೆ ಇರಲಿ. ಯಾವ ಥರ ಸ್ಟೆಬಿಲೈಸೇಷನ್ ಬರಾಕತ್ತೈತಿ ನೋಡ್ರಿ. ಇದು ಗೋಪ್ರೋ ನಮ್ಮದು 11 ತೊಗೊಂಡೇ ವರ್ಷ ಆಯ್ತು ರೀ. ಆದರೂ ನನಗನ್ಸಿ ಮಟ್ಟಿಗೆ ಸ್ಟೆಬಿಲೈಸೇಷನ್ ಚೆನ್ನಾಗಿರುತ್ತೆ ಗೋಪ್ರೋದು. ಬೈಕ್ ರೈಡ್ನಾಗ ನಾವು ಎಷ್ಟೇ ಸ್ಪೀಡ್ ಹೋದರೂ, ಎಷ್ಟೇ ರೋಡ್ ಹಂಪ್ಸ್ ಬಂದು ಏನೇ ಇದ್ದರೂ ಒಂದು ಒಳ್ಳೆ ಸ್ಟೆಬಿಲೈಸೇಷನ್ ಬರುತ್ತೆ ವಿಡಿಯೋ. ಅದಕ್ಕೆ ಮಾಡ್ಯಾರಲ್ರಿ ಗೋಪ್ರೋ. ಇವಾಗ ಇಲ್ಲಿ ನೋಡ್ರಿ, ಇಲ್ಲಿ ಇದು ಟಿ ಕೆ ಫಾಲ್ಸ. ಈ ಕಡೆ ಲೆಫ್ಟಿಗೆ ಹೋದ್ರೆ ಟಿ ಕೆ ಫಾಲ್ಸ 4 ಕಿಲೋಮೀಟ್ರ್. ನೀವು ನೋಡ್ಲಾಗ್ತಿರಲ್ಲ. ನಾವಿವಾಗ ಟಿ ಕೆ ಫಾಲ್ಸ್ಗೆ ಹೋಗಲ್ಲ, ಅಲ್ಲಿ ನೀರದು ಏನೂ ಇರಲ್ಲ ಇವಾಗ. ಅಲ್ಲೆಲ್ಲ ಇವಾಗ ಫುಲ್ ಬಿಸಿಲಲ್ಲ, ಬ್ಯಾಸ್ಗಿಗೆ ಅಂತ ಹೇಳ್ತೀನಿ ಎಲ್ಲ ಒಣಗಿರ್ತದೆ ನೀರದು. ಅವಾಗೆಲ್ಲ ಒಂಥರ ನೀವು ವಿಡಿಯೋಗಳು ನೋಡಿರ್ತೀರಿ, ಏನೋ ನೋಡಿರ್ಲಿಕ್ಕೆ ಟಿ ಕೆ ಫಾಲ್ಸ್ ಅಂತ ಹೊಡ್ರಿ ವಿಡಿಯೋಗಳು ಸಿಗ್ತಾವೆ. ಇನ್ನೊಂದು ಸಲ ನಾವು ಹೋಗ್ತೀವಿ ಮಳೆಗಾಲದಾಗ ಈ ಜಾಗಕ್ಕೆ. ಇವಾಗ ಇದನ್ನು ಸ್ಕಿಪ್ ಮಾಡಮ್ಮ, ಸುಮ್ಮನೆ ನಾವು ಟೆಸ್ಟ್ ರೈಡ್ ಮಾಡ್ಲಾಗ್ತೀವಲ್ಲ. ಈ ಕಡೆ ಹೋದ್ರೆ ಇದು ಬನ್ನೇರುಘಟ್ಟಕ್ಕೆ ರೋಡ್ ಹೋಗುತ್ತಿದ್ದು ಕುಂಚಿಗರಪಾಳ್ಯದಿಂದ. ನಾವು ಈ ಕಡೆ ಹೋಗಮ್ರಿ ಸದ್ದ. ಮುಂದೆ ಬನ್ನೇರುಘಟ್ಟ ರೋಡಿಗೆ ಸೇರ್ತೀವಿ ನಾವು ಹೋಗಿ. ಇವು ನೋಡ್ಲಾಗತ್ತಿರಲ್ಲ, ಇದು ಉಲ್ಲಾಸ್ ಫ್ಯಾಕ್ಟ್ರಿ. ಇಲ್ಲೇ ಉಲ್ಲಾಸ್ ಅಗರಬತ್ತಿ ಎಲ್ಲ ರೆಡಿ ಆಗ್ತಾ ಇರ್ತಾವೆ ಈ ಕಂಪ್ನಿ ಒಳಗೆ. ಇಲ್ಲಿ ಡೈರೆಕ್ಟಾಗಿ ಬಂದು ಕೊಡ್ತಾರೆಲ್ಲ ಗೊತ್ತಿಲ್ಲ, ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಿರ್ತಾವೆ. ಇದು ಕುಂಚಿಗರಪಾಳ್ಯ. ಈ ಕುಂಚಿಗರಪಾಳ್ಯ ಕಗ್ಲಿಪುರನ ಒಂದು 2-2.5 ಕಿಲೋಮೀಟ್ರ್ ಅಷ್ಟೇ ಐತಿ. ಕನಕಪುರ ರೋಡಿಂದ ಲೆಫ್ಟ್ ಬಂದ್ರೆ ಈ ರೋಡ್ ಸಿಗುತ್ತೆ ರೀ. ಇಲ್ಲಿಂದ ಬನ್ನೇರುಘಟ್ಟ ಒಂದು 10-12 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಜಿಗಣಿ, ಬನ್ನೇರುಘಟ್ಟದಾಗ ನೀವು ನೋಡಿರ್ಬೇಕು, ಬನ್ನೇರುಘಟ್ಟದಾಗ ಬೆಟ್ಟನೂ ಅದಾವೆ ರೀ. ಆಮೇಲೆ ನ್ಯಾಷನಲ್ ಪಾರ್ಕ್ ಐತ್ರಿ, ಜೂ ಹೋಗಿರ್ಬೇಕು, ನೀವೆಲ್ಲ ಗೊತ್ತಿರಬೇಕು. ನಾವು ಭಾಳ ದಿನ ಆಯ್ತು ರೀ ಹೋಗಿಲ್ಲ, ಹೋಗ್ಬೇಕ್ರಿ ಒಂದ್ಸಲ. ಈ ಕಡೆ ಹೋದ್ರೆ ಕಗ್ಲಿಪುರ ಹೋಗುತ್ತೆ ರೀ, ಈ ಕಡೆ ಹೋದ್ರೆ ಲೆಫ್ಟಿಗೆ ಹೋದ್ರೆ ನಾವು ಬನ್ನೇರುಘಟ್ಟ ರೋಡ್ಗೆ ಹೋಗ್ತೀವಿ. ಈಗ ನಾವು ಬನ್ನೇರುಘಟ್ಟ ರೋಡಿಗೆ ಹೋಗಮು. ಯಾಕಪ್ಪ ಅಂದ್ರೆ ನಾವು ಟೆಸ್ಟ್ ಡ್ರೈವ್ ಮಾಡತ್ತೀವಿ. ಟೆಸ್ಟ್ ಡ್ರೈವ್ ಮಾಡ್ಲಾಕತ್ತಾಗ ಗಾಡಿಗಳು ಅದು ಇದು ಇದ್ದಲ್ಲಿ ಹೋಗೋದು ನನಗೆ ಸರಿ ಅನಿಸೋದಿಲ್ಲ. ಪೀಸ್ ಆಗಿರುತ್ತೆ ರೋಡ, ಆರಾಮಾಗಿ ಶಾಂತ ರೀತಿಯಿಂದ ಇರುತ್ತೆ ರೀ. ಕಾಡ್ಗತ್ತೇನೂ ಐತಿ ದಾರಿ. ಇದು ಬನ್ನೇರುಘಟ್ಟ ಫಾರೆಸ್ಟ್ ಏರಿಯಾನೇ ಬರುತ್ತೆ ರೀ ಇದೆಲ್ಲ. ಈ ಕಡೆ ಜಗತ್ತಿನ ಇನ್ನೂ ಭಾಳ ನೋಡೋದೈತ್ರಿ. ನಾವಿನ್ನ ಬೆಂಗಳೂರೇ ದಾಟಿಲ್ಲ. ನಮಗಿಷ್ಟೆಲ್ಲ ಒಂಥರ ಖುಷಿ ಆಗುತ್ತೆ. ನಾವೇನಾದರೂ ನಾವು ಬೇರೆದವ್ರ ಗತೆ ಹೊರಗಿನ ದೇಶ ಎಲ್ಲ ಸುತ್ತರಾಗತ್ತೆ, ಇನ್ನೂ ಎಷ್ಟು ಖುಷಿ ಆಗ್ಲಕ್ಕಿತ್ತು, ಎಷ್ಟು ಖುಷಿ ಆಗ್ಲಕ್ಕಿಲ್ಲ ರೀ. ನೀವೇ ಯೋಚನೆ ಮಾಡಿರಿ. ಎಲ್ಲರಿಗೂ ತಿರುಗಾಡಬೇಕು, ಆ ಊರು ನೋಡಬೇಕು, ಈ ಊರು ನೋಡಬೇಕು ಅಂತೇಳಿ ಭಾಳ ಖುಷಿ ಇರ್ತದೆ ಎಲ್ಲರಿಗೂ. ಆಸೆ ಅಂತೂ ಇದ್ದೇ ಇರ್ತದೆ ರೀ. ನಾವು ಸಣ್ಣವ್ರಿದ್ದಾಗ ರೀ, ನಮ್ದು ಆ್ಯಕ್ಚುಲಿ ಬಸವಣ್ಣವ್ರು ಹುಟ್ಟಿದ ಊರ. ನಾವು ಸಣ್ಣವ್ರಿದ್ದಾಗ ಮದುವೆಗೆ ಹೋಗ್ತಿದ್ವಿ ಲಾರಿ ಮಾಡಿಕೊಂಡು. ಅವಾಗ ಬಿಜಾಪುರಕ್ಕೆ ಹೋದರೆ ಗೋಳಗುಮ್ಮಟ ನೋಡ್ತಿದ್ವಿ, ಇಬ್ರಾಹಿಂ ರೋಜಾ, ಗೋಳಗುಮ್ಮಟ, ಬಾರಕಮ್ಮನ, ಆದಿಲ್ ಚೌರ ಆಳ್ವಿಕೆ ಇದೆಲ್ಲ. ಅವಾಗ ನಾವು ಭಾಳ ಖುಷಿ ಆಕಿತ್ತು ರೀ. ಆದರೆ ಇವಾಗ ಬೆಂಗಳೂರಿಗೆ ಬಂದರೆ ಅವಾಗ ಆ ಟೈಮ್ನಾಗ ಬೆಂಗಳೂರು ಅಂದ್ರೆ ಭಾಳ ಒಂದು ಖುಷಿ ಅಂದ್ರೆ ಖುಷಿ ರೀ. ಇವಾಗ ಆ ಖುಷಿ ಏನು ಬೆಂಗಳೂರದಾಗಿಲ್ಲ ರೀ. ಯಾಕಂದ್ರೆ ಈ ಬೆಂಗಳೂರು ಅಂದ್ರೆ ಒಂಥರ ಜೀವನನೇ ಬೇಸರ ಆಗಿಬಿಟ್ಟದ್ರಿ. ಈಗ ಟ್ರಾಫಿಕ್, ಈ ಸರಿಯಾಗಿ ಒಂದು ಉಸಿರಾಡಕ್ಕೂ ಗಾಳಿ ಎಲ್ಲರಂಗೆ ಆಗಿಬಿಟ್ಟೈತ್ರಿ. ಅಷ್ಟು ಬರೀ ಕೆಲಸ 9 to 5 ಕೆಲಸ, 9 ರಿಂದ 5 ತನಕ ಕೆಲಸ ಮಾಡು. ಒಬ್ಬೊಬ್ರದಂತೂ ಕೇಳಕ್ಕೆ ಹೋಗ್ಬೇಡ್ರಿ, ಅವ್ನು ಅಲ್ಲೇ ಜೀರ್ದಾಗತ್ತೆ ಕೆಲಸ ಮಾಡ್ಕೊಂಡು ಎದ್ಬಿಟ್ಟಿರ್ತಾರ. ಭಾಳ ಹೈರಾಣ ಐತ್ರಿ ಜೀವನ. ಒಬ್ಬರು ಕೈಯಾಗ ದುಡಿಯೋದು ಹಂಗಂತ ಯಾರು ದುಡಿಯೋಕೆ ಹೋಗ್ಬೇಡ ಅಂತ ಇಲ್ಲ. ಅವ್ರವ್ರದ್ರ ಶಕ್ತಿ ಮೀರಿ ಸ್ವಲ್ಪ ರೊಕ್ಕ ಮಾಡಿಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡಿರಿ, ಏನೋ ಒಂದು ಮಾಡಿರಿ. ಖಾಲಿ ಕುಂದ್ರ ಬದಲಿ ಇನ್ನೊಬ್ರಿಗೆ ದುಡಿಯೋದು ಭಾಳ ಕಷ್ಟ ಐತೆ ನೋಡ್ರಿ. ಮತ್ತು ರೊಕ್ಕಕ್ಕೆ ಬೆಲೆ ಐತ್ರಿ, ಮನುಷ್ಯಾಗ ಬೆಲೆ ಇಲ್ಲ. ಇವಾಗ ಇಲ್ಲಿ ಮುಂದೊಂದು ಡಾಗ್ ಟ್ರೈನಿಂಗ್ ಸೆಂಟ್ರ್ ಬರ್ತದೆ ರೀ. ಇವಾಗೇನು ನಮ್ಮ ಆರ್ಮಿ ಬೇಸ್ಗೆಲ್ಲ ಕ್ಯಾಂಪ್ಗಳಿಗೆಲ್ಲ ಡಾಗ್ ಏನು ಇಲ್ಲೇ ಬ್ರೀಡ್ ಹಾಕವ್ರಿ, ಇಲ್ಲೇ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಮಂಗ್ಯಗಳದ ನೋಡ್ರಿ, ಇಲ್ಲಿ ಮಂಗ್ಯಗಳು ಫಾರೆಸ್ಟ್ ಏರಿಯಾದಾಗ ನೋಡ್ರಿ. ಇಲ್ಲೊಂದು ಅಡ್ವೆಂಚರ್ ಪಾರ್ಕ್ ಒಂದು ಬೋರ್ಡ್ ಹಾಕ್ಯಾರ. ಮಂಗ್ಯ ನೋಡ್ರಿ, ದಾರ್ಯಾಗ ಅದಾವು ಎಲ್ಲ ನಿಂತವು. ಪಾಪ ಒಂದೊಂದು ಟೈಮಲ್ಲಿ ಗಾಡಿಲೆಲ್ಲ ಕಾಡಿನಾಗ ಇಂಥವೆಲ್ಲ ರೋಡ್ನಾಗ ನೀವು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಸಾವಕಾಶ ರೀ. ಯಾಕಂದ್ರೆ ಇವು ಎಲ್ಲ ಮಂಗ್ಯಗಳು ಅದೆಲ್ಲ ರೋಡ್ ಕ್ರಾಸ್ ಮೇಲೆ ಮಾಡ್ತಾ ಇಲ್ಲೇ ನೋಡ್ರಿ
ಡಾಗ್ ಬ್ರೀಡಿಂಗ್ ಆ್ಯಂಡ್ ಟ್ರೈನಿಂಗ್ ಸ್ಕೂಲ್, ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್. ಇಲ್ಲೆಲ್ಲ ಜರ್ಮನ್ ಸಪೋರ್ಟ್ ಏನು ನಾಯಿಗಳು ಇರ್ತಾವೆ ನಾವು ನೋಡ್ತೀವಲ್ರಿ ಆರ್ಮಿದವ್ರು ಬೆಲ್ಲಕ, ಎಲ್ಲ ಟ್ರೈನಿಂಗ್ ಇಲ್ಲೇ ಹಾಕೋರು ನಾಯಿಗಳ್ದು. ಎಲ್ಲ ಬ್ಯಾಸಿಗೆ ಅಲ್ರಿ, ಎಲ್ಲ ಒಣಗಿಸಿನ ಸುಟ್ಟಂಗೆ ಆಗ್ಬಿಟ್ಟಾವ ನೋಡ್ರಿ. ಒಂದು ಸ್ವಲ್ಪ ಉರಿನೂ ಹಚ್ಚದಂಗೆ ಕಾಣಿಸ್ತಾರೆ ಇಲ್ಲಿ. ಎಲ್ಲ ಬ್ಯಾಸಿಯಾಗಿ ಎಲ್ಲಿ ಹೋದ್ರು ಅದೇ ಅಲ್ರಿ, ನೀರು ಇರೋದಿಲ್ಲ ಮತ್ತು ಆರೋದೇ ಅಲ್ರಿ, ಎಲ್ಲ ಒಣಗೋದೆ. ನೋಡ್ರಿ ಒಟ್ಟು ಬರ್ಲತ್ತ ಮಣ್ಣಿಂದ ಅದೇನಂತಾರಲ್ಲ, ಒಟ್ಟು ಗಿಡಗಳಿಗೆಲ್ಲ ಗೊರ್ಲತ್ತ ಮಣ್ಣು 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 ಮಣ್ಣು. ಅಬ್ಬಬ್ಬ ಇಂಥ ಗಿಡಗಳು ನೋಡೋಕೆ ಕಣ್ಣು ಎಷ್ಟು ಆನಂದ ಆಕ್ಕದ್ರಿ, ತಂಪನ ಗಿಡಗಳು. ಅದ್ರ ಗಿಡದ ತಳಗೆ ಹೋಗ್ಸಿಂದ ಆರಾಮಾಗಿ ಮಲ್ಕೋಬೇಕಂತ ಯೋಚಿಸಿಂದ ಇಲ್ಲಿ ಒಂದು ಸ್ವಲ್ಪ ತಂಪನ ನೀರು ಕುಡಿಸಿಂದ ಆರಾಮ್ ಗಿಡದ ತಳ ಮಲ್ಕೊಂಡ್ರ ನೋಡ್ರಿ ಎಲ್ಲ ಒಣಗಿಬಿಟ್ಟು. ಯಾವ ಥರ ಒಂದು ವಿಡಿಯೋ ಸ್ಟೆಬಿಲೈಸೇಷನ್ ಬರಾಕತ್ತೈತಿ, ವಿಡಿಯೋ ಅಪ್ಲೋಡ್ ಮಾಡಿ ನಾವು ನೋಡ್ಬೇಕ್ರಿ ಹೋಗ್ಸಿಂದ ಹೆಂಗೆ ಬಂದವು ಹೆಂಗಿಲ್ಲ, ವಾಯ್ಸ್ ಕ್ಲಿಯರಾಗಿ ಬಂದೈತೋ ಇಲ್ಲೋ. ಕೆಲವೊಂದು ಟೈಮ್ದಾಗ ಏನಾಗುತ್ತಂದ್ರೆ ಒಂದೊಂದು ಟೈಮ್ದಾಗ ವಿಡಿಯೋ ನಾವು ಮಾತಾಡ್ತಿರ್ತೀವಿ, ಒಂದೊಂದು ಟೈಮ್ದಾಗ ವಿಡಿಯೋಗಳು ಬಂದಿರಲ್ಲ. ಆ ಥರ ಪ್ರಾಬ್ಲಮ್ಮು ಹಾಕಿರ್ತಾರೆ. ಯಾಕಂದ್ರೆ ನಾವು ಕೆಲವೊಂದು ಯೂಟ್ಯೂಬರ್ದು ವಿಡಿಯೋಗಳು ನೋಡ್ತಿರ್ತೀವಿ, ಅದಕ್ಕೆಲ್ಲ ರೀತಿಯಿಂದ ಟೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಸಿಂದ ವಿಡಿಯೋ ಹಂಗೆ ಹಾಕಿರ್ತಾರೆ, ಮಾತಾಡಿದೆಲ್ಲ ವೇಸ್ಟ್ ಹಾಕಿರ್ತವೆ. ಅದಕ್ಕೆ ಸ್ವಲ್ಪ ಇರಬೇಕು, ಎಲ್ಲನೂ ಯೋಚನೆ ಮಾಡ್ಕೊಂಡೆ ಹೋಗ್ಬೇಕಲ್ರಿ, ಟೆಸ್ಟ್ ಮಾಡಿಕೊಂಡು ಮುಂದಿಂದೆಲ್ಲ ಯೋಚನೆ ಮಾಡ್ಬೇಕು. ಆವಾಗಲೇ ನಾವು ಇಂಥ ಬರೀ ಹುಡಿ ಹೋಗಿಸಿಂದ ಓಡಾಡಿ ದನ ಕಾಯ್ದ್ರೆ ಹಾಕದನ್ರಿ. ಯಾಕಂದ್ರೆ ಇಲ್ಲಿ ಕುರಿಗಳು ನೋಡ್ಸಿಂದ ಹೇಳಿದ್ರಿ, ಓಡಾಡಿ ದನ ಕಾಯ್ದ್ರೆ ಕುರಿ ಕಾಯೋಕ್ಕಾಗಲ್ಲ, ಅವಕ್ಕೆ ಮೈದು ಇಲ್ಲ. ಹಾಗೆ ನಾವು ಅವಸರದಾಗ ನಾವು ಏನೇ ಒಂದು ವಿಡಿಯೋ ಮಾಡಿದ್ರು, ಏನೋ ಒಂದು ಇಕ್ವಿಪ್ಮೆಂಟ್ ಬಿಟ್ಟು ಹೋಗಲಿ, ಇಲ್ಲ ಸರಿಯಾಗ ನಾವು ಮಾಡೋದು ಗೊತ್ತಿಲ್ಲರೆ ಮಾಡಿದ್ವಿ ಅಂದ್ರೆ ಎಲ್ಲ ಹಾಳಾಗತ್ತೆ. ಹೊಳೆ ಮುಂಚೆ ತೊಗೊಂಡಂಗೆ ಹಾಕದ್ರಿ. ಅದಕ್ಕೆ ಮಾಡಲೇಬೇಕ್ರಿ ಇವೆಲ್ಲ ಟೆಸ್ಟ್ಗಳನ್ನ. ಸುಮ್ಮನೆ ನಾವು ಅನ್ಕೋತಿದ್ದೀವಿ ರೀ, ಏನಪ್ಪ ಅವರು ಸುಮ್ಮನೆ ವಿಡಿಯೋ ಹಾಕ್ತಾರೆ, ವ್ಯೂ ಬರ್ತಾವೆ, ಅವ್ರಿಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಟೆಸ್ಟ್. ಆದ್ರೆ ಒಂದ್ಸಲ ಯೂಟ್ಯೂಬ್ ಮಾಡೋಕೆ ಸ್ಟಾರ್ಟ್ ಮಾಡಿಂದ ಅವ್ರ ಕಷ್ಟ ಏನಿರ್ತೈತೆ ಅಂತಂದ್ರೆ ಅದು ಅವ್ರಿಗೆ ಗೊತ್ತ್ರಿ. ಆನೆ ಬರ ಆನೆಗೆ ಇರುವೆ ಬಾರ ಇರುವಿಗೆ ಅಂದಂಗೆ ಇರೋದೇ ರೀ. ಶನೇಶ್ವರ ಸ್ವಾಮಿ ದೇವಸ್ಥಾನ, ಶಿವರಾತ್ರಿ ಎಲ್ಲ ಮುಗಿದು ಇನ್ನೂ ಬ್ಯಾನರ್ಗಳು ಹಂಗೆ ಅದಾವು. ಒಂದು ದೇವಸ್ಥಾನ ಐತೆ ನೋಡ್ರಿ. ಹಾಂ, ಫೋಟೋ ತೆಗೀರಿ. ನನಗೆ ಇಷ್ಟ ಬಿದ್ದಿದೆ, ಇಷ್ಟ ಬಿದ್ದೀನಿ, ಇಷ್ಟ ಬಿದ್ದೀನಿ ಬರ, ನನಗೆ ಬೇಕಾ ಬಿದ್ದಿದ್ದು. ಹೋಗಲೇ ಸರಿ ಬಾಯ್ತು. ಅದು ಈ ಕುಟುಂಬ ನಮ್ಮ ಹುಡುಗರು ಏನೋ ಜನ ಒಂದು ಫೋಟೋ ತಗೊಳ್ತೀನಿ ಸ್ಪೆಕ್ಸ್ ಕೊಡು ಅಂದ್ಬಿಟ್ಟು ವಾಪಸ್ ಸ್ಪೆಕ್ಸ್ ತೊಗೊಂಡು ಎಸ್ಕೇಪು. ಇಂಥ ಜನ ನೋಡಿ ಏನಂತೀರ? ಇಲ್ಲೇ ಅವನೇ ನೋಡೋಣ ಶಿಷ್ಯ ಕೊಡ್ತಾನ ಏನೋ ಅಂತ ಇಸ್ಕೊಂಡು ಹೋಗೋಣ. ಅಣ್ಣ ಸ್ಪೆಕ್ಸ್ ನಾವು ಈ ಕಡೆ ಹೋಗ್ಬೇಕು. ಇಷ್ಟೊತ್ತು ಅಣ್ಣ ಏನೇನೋ ಮಾತಾಡ್ದ. ಇವಾಗ ನಾ ರೈಡ್ ಮಾಡ್ತೀನಿ ಮನಿತನ, ಇನ್ನು ನಾ ಹೊಡಿತೀನಿ ಗಾಡಿ. ಇತ್ತೀಚೆಗೆ ಆವಾಗ ಒಂದು ಹೇಳೋದು ಮರ್ತು ಹೋಯ್ತು. ಏನಪ್ಪ ಅಂದ್ರೆ ಈಗ ಟ್ರೆಂಡಿಂಗಲ್ಲಿ ನಡಾತಿದ್ದು
ಸೌಜನ್ಯ ಕೊಲೆ ಕೇಸ. ಸಮೀರ್ MD ಅವ್ರ ವಿಡಿಯೋ ಎಲ್ಲರೂ ನೋಡಿರ್ಬೇಕು, ಆಲ್ಮೋಸ್ಟ್ ಟ್ರೆಂಡಿಂಗ್ದಾಗ ಐತಿ. ಅವರು ನಮ್ಮ ಕನ್ನಡ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಅದಾರ. ಫ್ಯಾಕ್ಟ್ಸ್ನ ಅದರಲ್ಲಿ ರಿಯಲ್ ಫ್ಯಾಕ್ಟ್ಸ್ನ ಹೇಳ್ಯಾರ. ಕೇಸ್ ಯಾಕೆ ಹಂಗಾಯಿತು, ಪಾಪ ಹೆಣ್ಮಗಂತರೂ ನ್ಯಾಯ ಸಿಕ್ಕಿಲ್ಲ. ನ್ಯಾಯ ಸಿಗಬೇಕು. ಯಾರು ತಪ್ಪು ಮಾಡಿದ್ರೇನೋ, ಯಾರು ಗೌಡ ಆದ್ರೂ ಅಷ್ಟೇ, ಯಾವ ಆದರೂ ಅಷ್ಟೇ. ಗೌಡನ ಬಗ್ಗೆ ಹೇಳ್ಯಾರ. ಗೌಡನ ಬಗ್ಗೆ ಹೆಚ್ಚಿಗೆ ನಾ ಹೇಳಕ್ಕೆ ಹೋಗಲ್ಲ. ನಾವು ದೇವಸ್ಥಾನದ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ಯಾಕಂದ್ರೆ ಅದು ನಮ್ಮೆಲ್ಲ ಸನಾತನ ಧರ್ಮದ ದೇವಸ್ಥಾನ. ಏನಪ್ಪ ಅಂದ್ರೆ ಇವನು ಯಾವಪ್ಪ ಇಟ್ಟು ಕಿರಿಕಿರಿ ಮಾಡ್ತಾನೆ ನಮ್ಗೆ.